Hello everyone, I am Santosh. Today we are going to see the next important decision making statement, conditional control statement. ಅದ್ಯಾವುದು switch statement. Already ನಾವು there are so many decision making statement ಅದರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ and switch is also one of the very important decision making statement. Okay, and last video ನಲ್ಲಿ ನಾವು one of the ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಅದು ಯಾವ ಸ್ಟಡಿ ಮಾಡಿದ್ವಿ, ಎಲ್ಸಿಫ್ ಲ್ಯಾಡರ್. ಇವನ್ ಸ್ವಿಚ್ ಕೂಡ ಅದೇ ತರ ವರ್ಕ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಆನ್ ಸ್ವಿಚ್ ಸ್ಟೇಟ್ಮೆಂಟ್. ಅಂಡ್ ಯೂಶುವಲಿ ಇದನ್ನ ಜನರಲ್ ಆಗಿ ನೋಡ್ಬೇಕಂದ್ರೆ ಸ್ವಿಚ್ ಅಂದ್ರೆ ಏನು, ನೀವು ಯಾವ್ದು ಸ್ವಿಚ್ ಆನ್ ಮಾಡ್ತಿರೋ ಅದು ಎಕ್ಸಿಕ್ಯೂಟ್ ಆಗಬೇಕು. ಈ ತರ ನೀವು ನೆನಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್. ಓಕೆ, ಯಾವ ಸ್ವಿಚ್ ನಾವು ಆನ್ ಮಾಡ್ತೀವಿ ಅದು ಎಕ್ಸಿಕ್ಯೂಟ್ ಆಗಬೇಕು. ಓಕೆ, ದೇರ್ ಆರ್ ಮೆನಿ ಆಪ್ಷನ್ಸ್, ಅದರಲ್ಲಿ ಯಾವ್ದು ನಾನು ಸ್ವಿಚ್ ಆನ್ ಮಾಡ್ತೀನಿ ಅದು ಎಕ್ಸಿಕ್ಯೂಟ್ ಆಗಬೇಕು. ಸಿಂಪಲ್. ಈ ತರ ನೀವು ನೆನಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು. ಅಂಡ್ ಇಟ್ ಈಸ್ ಆಲ್ಸೋ ಐ ವಿಲ್ ರೈಟ್. ಅಂಡ್ ಆಸ್ ಯು ನೋ, ಸ್ವಿಚ್ ಈಸ್ ಎ ಕೀವರ್ಡ್. ಇದು ಒನ್ ಆಫ್ ದಿ ಕೀವರ್ಡ್ ಇನ್ ಸಿ. ಓಕೆ, ಅಂಡ್ ದ ಸ್ವಿಚ್ ಸ್ಟೇಟ್ಮೆಂಟ್ ಇದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ? It is a decision making statement. It is a multi-way branching statement. Multi-way branching statement ಅಂದ್ರೆ there are many options. ಅದರೊಳಗಿರೋ one option ಅನ್ನ ಸೆಲೆಕ್ಟ್ ಮಾಡೋಕ್ಕೋಸ್ಕರ we are going to use the switch statement. Here ಅದನ್ನೇ ನಾನು ಬರೀತೀನಿ. Here one option will be selected, or one option is selected out of many options. ಅಂದ್ರೆ ರಿಯಲ್ ವರ್ಲ್ಡ್ ನಲ್ಲಿ ಈ ತರ ಸಿಚುವೇಶನ್ ಬರುತ್ತಲ್ಲ, ಅದನ್ನೇ ನಾವು ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ವಿ ನೀಡ್ ಟು ಯೂಸ್ ದಿ ಸ್ವಿಚ್ ಸ್ಟೇಟ್ಮೆಂಟ್. ಅಂಡ್ ಇಟ್ ಈಸ್ ದಿ ಅಲ್ಟರ್ನೇಟಿವ್ ಆಫ್ ಎಲ್ಸಿಫ್ ಸ್ಟೇಟ್ಮೆಂಟ್. ಎಲ್ಸಿಫ್ ಸ್ಟೇಟ್ಮೆಂಟ್ ಹೇಗೆ ಯೂಸ್ ಮಾಡ್ತೀವೋ ಅದೇ ತರ ಇದನ್ನು ನಾವು ಯೂಸ್ ಮಾಡ್ತೀವಿ. ಇಟ್ ಈಸ್ an alternative to ಎಲ್ಸಿಫ್ ladder. ಎಲ್ಸಿಫ್ ladder ನಲ್ಲಿ ನೀವು ಏನ್ ಮಾಡಿದ್ರಿ, ಮೆನಿ ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರಿ. ಅದೇ ತರ ಇಲ್ಲಿಯೂ ಕೂಡ ದೇರ್ ಆರ್ ಮೆನಿ ಚಾಯ್ಸ್ ಬೇಸ್ಡ್ ಎಕ್ಸಿಕ್ಯೂಷನ್ ಗೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಬಟ್ ದೇರ್ ಈಸ್ ಎ ಸ್ಲೈಟ್ ಚೇಂಜ್ ಇನ್ ದ ಸಿಂಟ್ಯಾಕ್ಸ್ ನಲ್ಲಿ ಸ್ಲೈಟ್ಲಿ ಇಲ್ಲಿ ಡಿಫರೆನ್ಸ್ ಆಗುತ್ತೆ. ವಿ ಆರ್ ಗೋಯಿಂಗ್ ಟು ಸಿ ಹೌ ದ ಸಿಂಟ್ಯಾಕ್ಸ್ ಲುಕ್ಸ್ ಲೈಕ್ ಅಂತ ನಾನು ಇಲ್ಲಿ ಬರಿತೀನಿ. ಸಿಂಟ್ಯಾಕ್ಸ್ ಆಫ್ ಸ್ವಿಚ್ ಸ್ಟೇಟ್ಮೆಂಟ್. ಓಕೆ, ಐ ವಿಲ್ ರೈಟ್. ಫಸ್ಟ್ ನೀವೇನ್ ಬರಿಬೇಕು, ಸ್ವಿಚ್ ಅಂತ ಬರಿಬೇಕು. ದಿಸ್ ವಿಲ್ ಬಿ ಇನ್ ಸ್ಮಾಲ್ ಲೆಟರ್ಸ್. ಓಕೆ, ಬಿಕಾಸ್ ಸ್ವಿಚ್ ಇಸ್ ಎ ಕೀವರ್ಡ್. ಬ್ರಾಕೆಟ್ ನಲ್ಲಿ ಚಾಯ್ಸ್ ಯಾವ್ದು ವೇರಿಯೇಬಲ್ ತಗೊಂಡಿರ್ತೀರೋ ಅದನ್ನ ಇನ್ಕ್ಲೂಡ್ ಮಾಡಬೇಕು. ಓಕೆ, ಅಂಡ್ ಸ್ವಿಚ್ ಯಾವಾಗ್ಲೂ ಇಟ್ ಸ್ಟಾರ್ಟ್ಸ್ ವಿತ್ ದಿ ಓಪನಿಂಗ್ ಬ್ರೇಸ್. ಸ್ವಿಚ್ ಅಲ್ಲಿ ವಿ ಹ್ಯಾವ್ ಕೇಸಸ್, ಅದಕ್ಕೆ ನಾನು ಕೇಸ್ ಅಂತ ಬರಿತೀನಿ. ಅಂಡ್ ಎವ್ರಿ ಕೇಸ್ ಹ್ಯಾಸ್ ಎ ಲೇಬಲ್, ಅಂಡ್ ಆಫ್ಟರ್ ಲೇಬಲ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಸ್ಟೇಟ್ಮೆಂಟ್ಸ್. ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇದರಲ್ಲಿ ನಾವು ಬರಿತೀವಿ. ಅಂಡ್ ಒಂದು ಕೇಸ್ ಎಕ್ಸಿಕ್ಯೂಟ್ ಆದ ತಕ್ಷಣ ಇಟ್ ವಿಲ್ ಬ್ರೇಕ್. ಯಾಕಂದ್ರೆ ನಾವು ಮೊದಲೇ ಹೇಳಿದ್ವಿ, ಔಟ್ ಆಫ್ ಮೆನಿ ಕೇಸಸ್ ಓನ್ಲಿ ಒನ್ ಕೇಸ್ ವಿಲ್ ಬಿ ಸೆಲೆಕ್ಟೆಡ್. ಓಕೆ, ಅದೇ ತರ ವಿ ಹ್ಯಾವ್ ಅನದರ್ ಕೇಸ್ ಲೇಬಲ್ 1, ಲೇಬಲ್ 2 ಅಂತಾನು ನೀವು ಹೇಳ್ಬೋದು. ದೇರ್ ಈಸ್ ಎ ಕೋಲನ್, ಸೆಮಿಕೋಲನ್ ಇಲ್ಲ, ಇಲ್ಲಿ ಕೋಲನ್ ಇದೆ. ನೆಕ್ಸ್ಟ್ ಕೇಸ್ ಲೇಬಲ್ ಅಲ್ಲಿ ದೇರ್ ಆರ್ ಸಮ್ ಆಫ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರಬಹುದು. ಅಂಡ್ ಆಫ್ಟರ್ ಈಚ್ ಕೇಸ್ ಲೇಬಲ್ ವಿ ಶುಡ್ ಯೂಸ್ ಬ್ರೇಕ್. ಓಕೆ, ದೇರ್ ಮೈಟ್ ಬಿ ಅನದರ್ ಕೇಸ್. ಎಷ್ಟು ಆಪ್ಷನ್ ಇರುತ್ತೋ ಅಷ್ಟು ಕೇಸಸ್ ನೀವು ಇಲ್ಲಿ ಆಡ್ ಮಾಡಬಹುದು. ದೇರ್ ಆರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಗೇನ್, ಅಂಡ್ ಈಚ್ ಕೇಸ್ ಆದ ತಕ್ಷಣ ಇಟ್ ಶುಡ್ ಬ್ರೇಕ್. ಯಾಕಂದ್ರೆ ಒಂದೇ ಕೇಸ್ ಎಕ್ಸಿಕ್ಯೂಟ್ ಆಗುತ್ತೆ ಔಟ್ ಆಫ್ ಮೆನಿ ಕೇಸಸ್. ಈ ಯಾವ ಕೇಸು ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ಯಾವ ಕೇಸ್ ಎಕ್ಸಿಕ್ಯೂಟ್ ಆಗುತ್ತೆ, ದೇರ್ ಈಸ್ ಎ ಡಿಫಾಲ್ಟ್ ಕೇಸ್. ಡಿಫಾಲ್ಟ್ ಅಂತ ಬರೋದು ಕೋಲನ್ ಹಾಕಬೇಕು. ಇಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರ್ತವೆ. ಸ್ಟೇಟ್ಮೆಂಟ್ಸ್ ಅಂದ್ರೆ ಏನ್ ಬೇಕಾದಿರ್ಬೋದು, ಲೈಕ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಆರ್ ಎನಿ ರೀಡಿಂಗ್ ಸ್ಟೇಟ್ಮೆಂಟ್, ಏನ್ ಬೇಕಾದಿರ್ಬೋದು. ಓಕೆ, ನೌ ಐ ವಿಲ್ ಕ್ಲೋಸ್ ದಿಸ್. ಇಲ್ಲಿ ನೋಡಿ, ದೇರ್ ಆರ್ ಮೆನಿ ಕೇಸಸ್.
ಔಟ್ ಆಫ್ ಮೆನಿ ಕೇಸಸ್ ಒನ್ ವಿಲ್ ಎಕ್ಸಿಕ್ಯೂಟ್. ಯಾವ ಚಾಯ್ಸ್ ನಾವು ಸೆಲೆಕ್ಟ್ ಮಾಡ್ತೀವಿ ಬೇಸ್ಡ್ ಆನ್ ದಟ್ ಇಟ್ ವಿಲ್ ವರ್ಕ್. ಫಾರ್ ಎಕ್ಸಾಂಪಲ್, ನೀವು ATM ಅಲ್ಲಿ ನೋಡಿರ್ತೀರಾ, ದೇರ್ ಆರ್ ಮೆನಿ ಆಪ್ಷನ್ಸ್. ಓಕೆ, ಎಲ್ಲ ಆಪ್ಷನ್ ನಾವು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಲೈಕ್ ದೇರ್ ಈಸ್ ಎ ಡೆಪಾಸಿಟ್ ಆಪ್ಷನ್, there is a withdrawal option, okay, there is a pin change option, mini statement option. ಈ ಎಲ್ಲ ಆಪ್ಷನ್ ಅಲ್ಲಿ ಐ ವಾಂಟ್ ಟು ಸೆಲೆಕ್ಟ್ ಓನ್ಲಿ ಒನ್ ಆಪ್ಷನ್. ಯಾಕಂದ್ರೆ ಯೂಸರ್ಗೆ ಅವ್ರಿಗೆ ಏನ್ ಬೇಕು ಅದಷ್ಟೇ ವರ್ಕ್ ಆಗಬೇಕು, ಎಲ್ಲಾನು ವರ್ಕ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ನಾನು ಡೆಪಾಸಿಟ್ ಮಾಡ್ಬೇಕಂದ್ರೆ ಡೆಪಾಸಿಟ್ ಅಷ್ಟೇ ವರ್ಕ್ ಆಗಬೇಕು. ಅದಕ್ಕೋಸ್ಕರ ದೇ ಹ್ಯಾವ್ ಗಿವನ್ ದ ಬಟನ್ ಫಾರ್ ದ್ಯಾಟ್. ವಿಡ್ರಾವಲ್ಗೂ ದೇರ್ ಈಸ್ ಎ ಸಪರೇಟ್ ಬಟನ್, ಮಿನಿ ಸ್ಟೇಟ್ಮೆಂಟ್ಗೂ ದೇರ್ ಈಸ್ ಎ ಸಪರೇಟ್ ಬಟನ್. ಅದೇ ತರ ಇಲ್ಲಿಯೂ ಕೂಡ ಔಟ್ ಆಫ್ ಮೆನಿ ಆಪ್ಷನ್ಸ್ ಯಾವ ಸ್ಟೇಟ್ಮೆಂಟ್ ಅಥವಾ ಯಾವ ಕೇಸ್ ಎಕ್ಸಿಕ್ಯೂಟ್ ಆಗಬೇಕು ಅದನ್ನ ಮಾತ್ರ ನೀವು ಎಕ್ಸಿಕ್ಯೂಟ್ ಮಾಡಬಹುದು. ವೆರಿ ಸಿಂಪಲ್. ಓಕೆ, ದಿಸ್ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ಒನ್ ಆಪ್ಷನ್ ಔಟ್ ಆಫ್ ಮೆನಿ ಆಪ್ಷನ್ಸ್. ಓಕೆ, ಇದ್ರ ಬಗ್ಗೆ ನಾನು ಇಲ್ಲಿ ಬರಿತೀನಿ ನೋಡಿ. ಹಿಯರ್ ದೇರ್ ಆರ್ ಮಲ್ಟಿಪಲ್ ಕೇಸಸ್. ಹಿಯರ್ ದೇರ್ ಆರ್ ಮಲ್ಟಿಪಲ್ ಕೇಸಸ್. Each case has its own set of statements. Each case has its own set of statements. ಓಕೆ, ಇಲ್ಲಿ ಬಹಳಷ್ಟು ಕೇಸ್ಗಳಿವೆ, ಅದರಲ್ಲಿ ಪ್ರತಿಯೊಂದು ಕೇಸ್ಗೆ ಅದರದೇ ಆದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರಬಹುದು. And based on the choice entered by the user, the particular case is executed. ಯೂಸರ್ ಯಾವ್ದು ಚಾಯ್ಸ್ ಸೆಲೆಕ್ಟ್ ಮಾಡ್ತಾರೋ ಅದರ ಪ್ರಕಾರ ಆ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಅದನ್ನೇ ನಾನು ಇಲ್ಲಿ ಬರಿತೀನಿ. ಬೇಸ್ಡ್ ಆನ್ ದಿ ಚಾಯ್ಸ್ ಎಂಟರ್ಡ್ ಬೈ ದ ಯೂಸರ್, ಅದಕ್ಕೆ ನಾವು ಸ್ವಿಚ್ ಒಳಗಡೆ ಚಾಯ್ಸ್ ಅನ್ನ ಆಡ್ ಮಾಡ್ತೀವಿ. ಓಕೆ, ಬೈ ದ ಯೂಸರ್, ದ ಪರ್ಟಿಕ್ಯುಲರ್ ಕೇಸ್ ಈಸ್ ಎಕ್ಸಿಕ್ಯೂಟೆಡ್. ನಾವು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ತೀವೋ ಅಥವಾ ಯೂಸರ್ ಯಾವ್ದು ಚಾಯ್ಸ್ ಸೆಲೆಕ್ಟ್ ಮಾಡ್ತಾರೋ ಆ ಕೇಸ್ ಮಾತ್ರ ಎಕ್ಸಿಕ್ಯೂಟ್ ಆಗಬೇಕು. ಇಲ್ಲಿ ನಾನು ATM ಅಲ್ಲಿ ತೋರಿಸ್ತಾ ಇದ್ದೀನಿ. ಡೆಪಾಸಿಟ್ ಸೆಲೆಕ್ಟ್ ಮಾಡಿದ್ರೆ ಡೆಪಾಸಿಟ್ ಅಷ್ಟೇ ಆಗಬೇಕು, ವಿಡ್ರಾವಲ್ ಸೆಲೆಕ್ಟ್ ಮಾಡಿದ್ರೆ ವಿಡ್ರಾವಲ್ ಅಷ್ಟೇ ಆಗಬೇಕು, ಮಿನಿ ಸ್ಟೇಟ್ಮೆಂಟ್ ಸೆಲೆಕ್ಟ್ ಮಾಡಿದ್ರೆ ಮಿನಿ ಸ್ಟೇಟ್ಮೆಂಟ್ ಅಷ್ಟೇ ಅದು ವರ್ಕ್ ಆಗಬೇಕು. ಓಕೆ, ಅಂಡ್ ಆಫ್ಟರ್ ಎಕ್ಸಿಕ್ಯೂಷನ್ ಆಫ್ ಪರ್ಟಿಕ್ಯುಲರ್ ಕೇಸ್ ಇಟ್ ಶುಡ್ ಕಮ್ ಔಟ್ ಆಫ್ ದ ಸ್ವಿಚ್. ಓಕೆ, ಅದನ್ನು ನಾನು ಇಲ್ಲಿ ಬರಿತೀನಿ. ಆಫ್ಟರ್ ಎಕ್ಸಿಕ್ಯೂಷನ್ ಆಫ್ ಪರ್ಟಿಕ್ಯುಲರ್ ಕೇಸ್, ಯಾವುದಾದ್ರೂ ಕೇಸ್ ಎಕ್ಸಿಕ್ಯೂಟ್ ಆದ ತಕ್ಷಣ ಅದು ಸ್ವಿಚ್ ಕೇಸ್ ಅಥವಾ ಸ್ವಿಚ್ ಸ್ಟೇಟ್ಮೆಂಟ್ ಇಂದ ಹೊರಗಡೆನೆ ಬರಬೇಕು. ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಸ್ವಿಚ್ ಸ್ಟೇಟ್ಮೆಂಟ್ಸ್, ಔಟ್ ಆಫ್ ದಿ ಸ್ವಿಚ್. ಯಾಕಂದ್ರೆ ನಾವು ಮೊದಲೇ ಹೇಳಿದ್ವಿ ಔಟ್ ಆಫ್ ಮೆನಿ ಆಪ್ಷನ್ಸ್, ಒಂದೇ ಆಪ್ಷನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅದನ್ನ ಸೆಲೆಕ್ಟ್ ಆದ ತಕ್ಷಣ ಇಟ್ ಶುಡ್ ಕಮ್ ಔಟ್ ಆಫ್ ದ ಕೇಸ್. ಓಕೆ, ಸಾರಿ, ಸ್ವಿಚ್ ಸ್ಟೇಟ್ಮೆಂಟ್ ಇಂದಾನೆ ಅದು ಹೊರಗಡೆ ಬರಬೇಕು. ಹೊರಗಡೆ ಬರ್ಬೇಕಂತಾನೆ ನಾವು ಅಲ್ಲಿ ಏನ್ ಯೂಸ್ ಮಾಡಿದ್ವಿ, ಬ್ರೇಕ್ ಅನ್ನೋ ಕೀವರ್ಡ್ ಯೂಸ್ ಮಾಡಿದ್ವಿ. ಅದರ ಅರ್ಥ ಏನು, ಇಟ್ ವಿಲ್ ಬ್ರೇಕ್ ದ ಸ್ವಿಚ್ ಸ್ಟೇಟ್ಮೆಂಟ್, ಅಂದ್ರೆ ಅಲ್ಲಿಗೆ ಅದು ಎಂಡ್ ಆಗಿಬಿಡುತ್ತೆ. ಯಾವ್ದಾದ್ರು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ್ರೆ ಅದು ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಓಕೆ, ಅಂಡ್ ನೀವು ಅನ್ಕೋಬಹುದು ಈಗ ಚಾಯ್ಸ್ ಅನ್ನ ನಾನು ಹೇಗೆ ಕೊಡಬೇಕು. ಚಾಯ್ಸಸ್ ವಿಲ್ ಬಿ ಇನ್ ಇಂಟ್ ಆರ್ ಕ್ಯಾರ್. ಓಕೆ, ಅದನ್ನು ನಾನು ಇಲ್ಲಿ ಬರಿತೀನಿ. ದ ಚಾಯ್ಸ್ ಲೇಬಲ್ಸ್ ಕ್ಯಾನ್ ಬಿ an integer value or character, can be an integer or char value, character. ಓಕೆ, ಹಂಗಿದ್ರೆ ನಿಮ್ಗೆ ಅನ್ಸ್ಬೋದು ಈಗ ಯಾವಾಗ ಡಿಫಾಲ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಓಕೆ, ಡಿಫಾಲ್ಟ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಯಾವುದೇ ನಾನು ಸೆಲೆಕ್ಟ್ ಮಾಡಿರೋ ಚಾಯ್ಸ್ ಯಾವುದೇ ಕೇಸ್ಗೆ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅವಾಗ ಡಿಫಾಲ್ಟ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಅದನ್ನು ನಾನು ಇಲ್ಲಿ ಬರಿತೀನಿ. ಇಫ್ selected choice selected by the user does not match with any of the case
ಲೇಬಲ್ಸ್, ಅವಾಗ ಏನಾಗುತ್ತೆ, ಡಿಫಾಲ್ಟ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್, ದೆನ್ ಡಿಫಾಲ್ಟ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಅರ್ಥ ಆಯ್ತಾ? ಅಬೌಟ್ ಸ್ವಿಚ್ ಅಂಡ್ ಬ್ರೇಕ್ ಯಾಕೆ ಯೂಸ್ ಮಾಡ್ತೀವಿ? ಐ ವಾಂಟ್ ಟು ಸ್ಟಾಪ್ ಎಕ್ಸಿಕ್ಯೂಷನ್ ಆಫ್ ಸ್ವಿಚ್ ಸ್ಟೇಟ್ಮೆಂಟ್. ಒಂದು ಯಾವುದಾದ್ರೂ ಕೇಸ್ ಲೇಬಲ್ ಎಕ್ಸಿಕ್ಯೂಟ್ ಆದರೆ ಅದು ಸ್ಟಾಪ್ ಆಗಿಬಿಡಬೇಕು, ಬೇರೆ ಕೇಸ್ ಲೇಬಲ್ ಎಕ್ಸಿಕ್ಯೂಟ್ ಆಗಬಾರ್ದು. ಓಕೆ, ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಒಂದೇ ಆನ್ಸರ್ ಇರುತ್ತಲ್ಲ, ಒಂದು ಆನ್ಸರ್ ಮಾಡಿಬಿಟ್ರೆ ಮುಗೀತು, ಬೇರೆ ಆಪ್ಷನ್ಗಡೆ ನಾವು ಬೇರೆ ಆಪ್ಷನ್ ಸೆಲೆಕ್ಟ್ ಮಾಡೋ ಅವಕಾಶ ಇರೋದಿಲ್ಲ. ಅದೇ ಥರ ದೇರ್ ಆರ್ ಮೆನಿ ಆಪ್ಷನ್ಸ್, ಔಟ್ ಆಫ್ ಮೆನಿ ಆಪ್ಷನ್ಸ್ ಯು ಆರ್ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್. ಸಿಂಪಲ್. Got it? Let us see one example and flow diagram for switch case statement. Okay, let us see a simple example based on switch case statement. Okay, ನಾನು ಇಲ್ಲಿ ಡೈರೆಕ್ಟ್ ಆಗಿ ಒಂದು ಪ್ರೋಗ್ರಾಮ್, ಸಿಂಪಲ್ ಆಗಿರೋ ಪ್ರೋಗ್ರಾಮ್ ಬರಿತೀನಿ. Okay, let us start with hash include stdio.h void main. ಈಗ ಲೆಟ್ ಅಸ್ ಟೇಕ್ ಎ ಚಾಯ್ಸ್ ವೇರಿಯೇಬಲ್. ನಾನು ಹೇಳಿದ್ದೆ ಚಾಯ್ಸಸ್ ವಿಲ್ ಬಿ ಇನ್ ಇಂಟ್ ಆರ್ ಕ್ಯಾರ್. ಇಂಟ್ ಚಾಯ್ಸ್ ಅಂತ ನಾನು ತಗೋತೀನಿ. ಓಕೆ, ಯೂಸರ್ಗೆ ಹೇಳಿಬಿಡಿ ಚಾಯ್ಸ್ ಎಂಟರ್ ಮಾಡಿ ಅಂತ ಹೇಳ್ರಿ. ಓಕೆ, ಆ್ಯಂಡ್ ಚಾಯ್ಸಸ್ ವಿಲ್ ಬಿ ಇನ್ ಇಂಟೀಜರ್ ಓನ್ಲಿ. ಅದಕ್ಕೆ ನಾನು ಎಂಟರ್ ಯುವರ್ ಚಾಯ್ಸ್ ಅಂತ ಬರಿತಾ ಇದ್ದೀನಿ. ಆ ಚಾಯ್ಸನ್ನು ಇದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ, ಸ್ಕ್ಯಾನ್ ಎಫ್. ಇದು ಇಂಟೀಜರ್ ಇರೋದ್ರಿಂದ %d ಆಂಪರ್ಸ್ಯಾಂಡ್ ಚಾಯ್ಸ್ ಅಂತ ಬರೆದೆ. ಓಕೆ, ಈಗ ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಏನಾದರೂ ಇನ್ಫಾರ್ಮೇಶನ್ ಅನ್ನ ಪ್ರಿಂಟ್ ಮಾಡೋಣಂತೆ. ಓಕೆ, ಫಸ್ಟ್ ನಾನು ಬರಿತೀನಿ ಸ್ವಿಚ್. ನೀವು ಅಲ್ಲಿ ಸಿಂಟ್ಯಾಕ್ಸ್ ನೋಡ್ಬೋದು, ಅದೇ ಥರ ನಾನು ಬರಿತಾ ಇದ್ದೀನಿ. ನೀವು ಚಾಯ್ಸ್ ವೇರಿಯೇಬಲ್ ಎ ಅಂತ ತಗೊಂಡಿದ್ರೆ ಯು ಶುಡ್ ರೈಟ್ ಸ್ವಿಚ್ ಅಂತ ಬರೆದು ಬ್ರೆಕೆಟಲ್ಲಿ ಎ ಅಂತ ಬರೀರಿ. ಇಟ್ ಈಸ್ ಯುವರ್ ಇಂಟ್ರೆಸ್ಟ್, ಯಾವ್ದು ಬೇಕಾದ ನೀವು ವೇರಿಯೇಬಲ್ ಅನ್ನು ತಗೋಬಹುದು. ಓಕೆ, ಈಗ ಚಾಯ್ಸಸ್ ಆರ್ ಇನ್ ಇಂಟೀಜರ್ ಅಂತ ಹೇಳಿದ್ದೀನಿ, ಅದಕ್ಕೆ ನೀವೇನು ಬರೀಬೇಕು, ಕೇಸ್. ನಾನಿಲ್ಲಿ 1 ಅಂತ ಬರಿತೀನಿ. ಅದರ ಅರ್ಥ ಏನು, ಯೂಸರು ಎಂಟರ್ ಯುವರ್ ಚಾಯ್ಸ್ ಅಂದ ತಕ್ಷಣ 1 ಅಂತ ಎಂಟರ್ ಮಾಡಿದರೆ ದ್ಯಾಟ್ ವಿಲ್ ಮ್ಯಾಚ್ ವಿತ್ ದ ಕೇಸ್ 1. ಕೇಸ್ 1 ಅಲ್ಲಿ ಏನು ಪ್ರಿಂಟ್ ಮಾಡಬೇಕು ಮಾಡ್ರಿ, ಅಥವಾ ನೀವೇನು ಬೇಕಾದ ಆಪರೇಷನ್ ಮಾಡಬಹುದು. ನಾನು ಇಲ್ಲಿ ಬರಿತೀನಿ ಗುಡ್ ಈವ್ನಿಂಗ್ ಅಂತ ಬರಿತೀನಿ. ಸಿಂಪ್ಲಿ ವಿ ಆರ್ ಪ್ರಿಂಟಿಂಗ್ ಎ ಟೆಕ್ಸ್ಟ್. ಓಕೆ, ಇದಾದ ತಕ್ಷಣ ಇಟ್ ಶುಡ್ ಬ್ರೇಕ್. ಕೇಸ್ 2 ನಲ್ಲಿ ಏನಾಗಬೇಕು ಅಂತ ಬರೀರಿ. ಅದರ ಅರ್ಥ ಏನು, ಯೂಸರು ಎಂಟರ್ ಯುವರ್ ಚಾಯ್ಸ್ ಅಂದ ತಕ್ಷಣ ಇಂಟೀಜರ್ ಚಾಯ್ಸ್ ಹಾಕಬೇಕು. ಅವ್ರು 2 ಅಂತ ಟೈಪ್ ಮಾಡಿದರೆ ಆ 2 ಮತ್ತು ಕೇಸ್ 2 ಇವೆರಡು ಮ್ಯಾಚ್ ಆಗಿ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಸೆಕೆಂಡ್ ಕೇಸ್. ಗುಡ್ ಮಾರ್ನಿಂಗ್ ಅಂತ ಬರಿತೀನಿ. ಓಕೆ, ನಾನು ಇಲ್ಲಿ 2 ಚಾಯ್ಸಸ್ ಕೊಡ್ತೀನಿ. ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ತೀನಿ. ಅಥವಾ ಯು ಕ್ಯಾನ್ ಯೂಸ್ ಮೆನಿ ಚಾಯ್ಸಸ್, ಸಾಕಷ್ಟು ಆಪ್ಷನ್ ನೀವು ಕೊಡ್ಬೋದು. ಅಷ್ಟೆಲ್ಲ ಆಪ್ಷನಲ್ಲಿ ಒಂದೇ ಆಪ್ಷನ್ ಎಕ್ಸಿಕ್ಯೂಟ್ ಆಗೋ ಥರ ಮಾಡ್ಬೋದು. ಓಕೆ, ಇನ್ನೊಂದು ಚಾಯ್ಸ್ ಕೊಡೋಣ, ಕೇಸ್ 3. ಇಲ್ಲಿ ಬರಿತೀನಿ ನೋಡಿ, ಕಂಟಿನ್ಯೂಡ್ ಪ್ರೋಗ್ರಾಮ್ ಕೇಸ್ 3. ಆ್ಯಂಡ್ ಯು ಶುಡ್ ನೋ ದಟ್ ಕೇಸ್ ಈಸ್ ಆಲ್ಸೋ ಎ ಕೀವರ್ಡ್. ಓಕೆ, ಕೇಸ್ 3 ನಲ್ಲಿ ಏನು ಬರಿತೀನಿ ನಾನು, ಪ್ರಿಂಟ್ ಎಫ್ ಗುಡ್ ಆಫ್ಟರ್ನೂನ್. ಜಸ್ಟ್ ನಾವು ಸಿಂಪ್ಲಿ ಹೌ ಇಟ್ ವರ್ಕ್ಸ್ ಅಂತ ತೋರಿಸೋ ಸಲುವಾಗಿ some statements we are printing. ಓಕೆ, ಇವಾಗ ಗುಡ್ ಆಫ್ಟರ್ನೂನ್ ಯಾವಾಗ ಪ್ರಿಂಟ್ ಆಗುತ್ತೆ, ಯೂಸರು ಎಂಟರ್ ಯುವರ್ ಚಾಯ್ಸ್ ಅಂದ ತಕ್ಷಣ 3 ಅಂತ ಎಂಟರ್ ಮಾಡಿದ್ರೆ. ಓಕೆ, ನೆಕ್ಸ್ಟ್ ಇದು ಯಾವುದೂ ಇಲ್ಲ ಅಂದರೆ ವಿ ಹ್ಯಾವ್ ಎ ಡಿಫಾಲ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಎಫ್ ಅಂತ ಬರೆದು ಡಿಫಾಲ್ಟ್ ಆಗಿ ಏನಂತ ಪ್ರಿಂಟ್ ಮಾಡ್ತೀರಿ, ಬಾಯ್ ಅಂತ ಪ್ರಿಂಟ್ ಮಾಡ್ರಿ. ಬ್ರೇಕ್. ಓಕೆ, ಸ್ವಿಚ್ ಸ್ಟೇಟ್ಮೆಂಟ್ ಬ್ರಾಕೆಟ್ ಕ್ಲೋಸ್ ಮಾಡ್ರಿ, ಆಮೇಲೆ ಮೇನ್ ಫಂಕ್ಷನ್ದು ಕ್ಲೋಸ್ ಮಾಡಬೇಕು. ವೆರಿ ಸಿಂಪಲ್. ಅರ್ಥ ಆಯ್ತಾ?
ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಔಟ್ಪುಟ್ ಹೇಗೆ ಬರುತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಎಂಟರ್ ಯುವರ್ ಚಾಯ್ಸ್ ಅಂತ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗುತ್ತೆ. ಎಂಟರ್ ಯುವರ್ ಚಾಯ್ಸ್. ಓಕೆ, ಈಗ ಅಕಸ್ಮಾತ್ ಯೂಸರ್ 1 2 3 ನಲ್ಲಿ ಯಾವುದಾದ್ರೂ ಚಾಯ್ಸ್ ಸೆಲೆಕ್ಟ್ ಮಾಡಿದ್ರೆ ವಾಟ್ ಇಟ್ ವಿಲ್ ಪ್ರಿಂಟ್. ಫಾರ್ ಎಕ್ಸಾಂಪಲ್ ಯೂಸರ್ 2 ಅಂತ ಎಂಟರ್ ಮಾಡಿದ್ರೆ ಈ 2 ಅನ್ನೋದು ಏನಿದೆ ಇದು ದಿಸ್ ವಿಲ್ ಮ್ಯಾಚ್ ವಿತ್ ದಿಸ್ ಕೇಸ್. ಈ ಎರಡು ಕಾಪಿ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದ ತಕ್ಷಣ ಅದರಲ್ಲಿ ಏನ್ ಸ್ಟೇಟ್ಮೆಂಟ್ ಇದೆನೋ ಅದೇ ಪ್ರಿಂಟ್ ಆಗುತ್ತೆ. ಅಂದ್ರೆ ಏನ್ ಪ್ರಿಂಟ್ ಆಗುತ್ತೆ, ಗುಡ್ ಮಾರ್ನಿಂಗ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಅಥವಾ ಇನ್ನೊಂದ್ಸರಿ ಎಕ್ಸಿಕ್ಯೂಟ್ ಮಾಡಿದೀರಾ ಅಂತ ತಿಳ್ಕೊಳ್ಳೋಣ. ಇನ್ನೊಂದ್ಸರಿ ನೀವು ಎಂಟ್ರಿ ಯುವರ್ ಚಾಯ್ಸ್ ಅಂದ ತಕ್ಷಣ ನಾನು ಇಲ್ಲಿ ಕೆಳಗಡೆ ಬರೀತೀನಿ ಎಂಟರ್ ಯುವರ್ ಚಾಯ್ಸ್. ಯೂಸರ್ 1 2 3 ಬಿಟ್ಟು ಬೇರೆ ಯಾವ್ದಾದ್ರು ನಂಬರ್ ಹಾಕಿದ್ರೆ, ಬಿಕಾಸ್ ಚಾಯ್ಸ್ ಇಂಟೀಜರ್ ಅಂತ ಕೊಟ್ಟಿದ್ದೀರಿ, ಅವರು 5 ಅಂತ ಹಾಕಿದ್ರಂದ್ರೆ ಏನ್ ಬರಬೇಕು, 5 ಅನ್ನೋದು ಯಾವ ಕೇಸ್ ಜೊತೆನೂ ಮ್ಯಾಚ್ ಆಗ್ತಿಲ್ಲ. ಅಂದ್ರೆ ಡಿಫಾಲ್ಟ್ ವ್ಯಾಲ್ಯೂ ಯಾವ್ದಿದೆ, ಡಿಫಾಲ್ಟ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಇದೆ ಅದೇ ಪ್ರಿಂಟ್ ಆಗುತ್ತೆ. ವಾಟ್ ಇಟ್ ವಿಲ್ ಪ್ರಿಂಟ್ ಬೈ. ಓಕೆ, ಬಿಕಾಸ್ the choice is not matching with any of the cases, any of the case labels. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಡಿಫಾಲ್ಟ್ ಅನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಲೆಟ್ ಅಸ್ ಡ್ರಾ ಫ್ಲೋ ಚಾರ್ಟ್ ಫಾರ್ ಸ್ವಿಚ್ ಸ್ಟೇಟ್ಮೆಂಟ್. ಓಕೆ, ಲೆಟ್ ಅಸ್ ಡ್ರಾ ಫ್ಲೋ ಚಾರ್ಟ್ ಫಾರ್ ದಿಸ್. ನೋಡಿ, ಎಕ್ಸಾಮ್ ಅಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನಂತ ಕೇಳಿದ್ರೆ ನೀವು ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನಂತ ಬರಿಬೇಕು, ದೆನ್ ಅದಕ್ಕೊಂದು ಸಿಂಟ್ಯಾಕ್ಸ್ ಬರಿಬೇಕು, ಅದರದ್ದು ಫ್ಲೋ ಡಯಾಗ್ರಾಮ್ ಹಾಕಬೇಕು, ಆಮೇಲೆ ಒಂದು ಎಕ್ಸಾಂಪಲ್ ಕೊಡಬೇಕು. ಓಕೆ, ದಿಸ್ ಮೈಟ್ ಬಿ 10 ಮಾರ್ಕ್ ಕ್ವಶನ್ ಫಾರ್ ಯು. ಓಕೆ, ಲೆಟ್ ಅಸ್ ಡ್ರಾ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಹೇಗೆ ಡ್ರಾ ಮಾಡಬೇಕು, ದಿಸ್ ಇಸ್ ಚಾಯ್ಸ್ ಇಸ್ ಲೈಕ್ ಎ ಕಂಡೀಷನ್. ಅದಕ್ಕೆ ನಾವು ಏನ್ ಮಾಡ್ತೀವಿ, ಕಂಡೀಷನಲ್ ಸಿಂಬಾಲ್ ಯಾವ್ದಿದೆ ಅದನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ವಾಟ್ ರೋಂಬಸ್. ಓಕೆ, ಸ್ವಿಚ್ ಅಂತ ಬರಿತೀನಿ, ಬ್ರಾಕೆಟ್ ಅಲ್ಲಿ ನಾವು ಚಾಯ್ಸ್ ಎಂಟರ್ ಮಾಡ್ತಾ ಇದ್ವಿ. ಇಟ್ ಈಸ್ ಲೈಕ್ ಕಂಡೀಷನ್. ಕಂಡೀಷನ್ ಅಲ್ಲಿ ನನಗೆ 1 ಎಕ್ಸಿಕ್ಯೂಟ್ ಆಗಬೇಕು, 2 ಅಂದ್ರೆ ಎಕ್ಸಿಕ್ಯೂಟ್ ಆಗಬೇಕು, ಈ ತರ ನಾವು ಕಂಡೀಷನ್ ಹಾಕ್ತಾ ಇದೀವಲ್ಲ, ದಟ್ಸ್ ವೈ ವಿ ಶುಡ್ ಟೇಕ್ ರೋಂಬಸ್. ಓಕೆ, ಅಂಡ್ ದೇರ್ ಆರ್ ಡಿಫರೆಂಟ್ ಚಾಯ್ಸಸ್. ಸಾಕಷ್ಟು ಚಾಯ್ಸಸ್ ಇದೆ, ಕೇಸಸ್ ಇದೆ, ಅದರ ಪ್ರಕಾರ ಇದು ಎಕ್ಸಿಕ್ಯೂಟ್ ಆಗಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಂಟೀಜರ್ ಚಾಯ್ಸಸ್ ಇದೆ ಅಂತ ತಿಳ್ಕೊತಾ ಇದ್ದೀನಿ. ಕೇಸ್ 1 ಇದ್ರೆ ಅದಕ್ಕೆ ರಿಲೇಟ್ ಆಗಿರೋ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸ್ಟೇಟ್ಮೆಂಟ್ಸ್. ಕೇಸ್ 2 ಇದ್ರೆ ಅದಕ್ಕೆ ರಿಲೇಟ್ ಆಗಿರೋ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಕೇಸ್ 3 ಇದ್ರೆ ಅದಕ್ಕೆ ರಿಲೇಟ್ ಆಗಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಯಾವ ಕೇಸು ಇಲ್ಲ ಅಂದ್ರೆ ದೇರ್ ಮೈಟ್ ಬಿ ಎನ್ ಕೇಸಸ್, ಎಷ್ಟು ಬೇಕಾದಷ್ಟು ಇರ್ಬೋದು. ಯಾವುದು ಇಲ್ಲ ಅಂದ್ರೆ ಲಾಸ್ಟಿಗೆ ವಿ ಹ್ಯಾವ್ ಡಿಫಾಲ್ಟ್ ಕೇಸ್. ಇದು ಯಾವುದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಡಿಫಾಲ್ಟ್ ಕೇಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಅಂಡ್ ಪ್ರತಿಯೊಂದು ಕೇಸ್ ಆದ ತಕ್ಷಣ ವಿ ಹ್ಯಾವ್ ಬ್ರೇಕ್. ಇದನ್ನೆಲ್ಲ ನಾವು ರೆಕ್ಟ್ಯಾಂಗಲ್ ನಲ್ಲಿನೇ ತೋರಿಸ್ಬೇಕು, ಬಿಕಾಸ್ ಇಟ್ ಈಸ್ ಲೈಕ್ ಎ ಪ್ರೊಸೆಸ್. ಅಂಡ್ ಇದು ಡ್ರಾಯಿಂಗ್ ನೀವು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಕೇಸ್ ಯಾವ್ದಾದ್ರು ಎಕ್ಸಿಕ್ಯೂಟ್ ಆದ್ರೂ ಇಟ್ ಕಮ್ಸ್ ಔಟ್ ಆಫ್ ಬ್ರೇಕ್ ಇಂದ, ಸಾರಿ, ಕೇಸ್ ಇಂದಾನೆ, ಸ್ವಿಚ್ ಇಂದಾನೆ ಹೊರಗಡೆ ಬಂದ್ಬಿಡುತ್ತದೆ. ಯಾವ್ದಾದ್ರು ಒಂದು ಎಕ್ಸಿಕ್ಯೂಟ್ ಆದ್ರೂ ಮುಗೀತು. ಅಕಸ್ಮಾತ್ ಕೇಸ್ 1 ಎಕ್ಸಿಕ್ಯೂಟ್ ಆದ್ರೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಬ್ರೇಕ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ಇಟ್ ಕಮ್ಸ್ ಔಟ್ ಅಂಡ್ ಮೂವ್ಸ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಇರುತ್ತೋ ಅಲ್ಲಿ ಹೋಗ್ಬಿಡುತ್ತದು. ಓಕೆ, ದಿಸ್ ಈಸ್ ದ ಫ್ಲೋ ಡಯಾಗ್ರಾಮ್ ಫಾರ್ ಸ್ವಿಚ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಲ್ಲ? ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.